ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ನಿಮ್ಮ ಮೊಬೈಲಲ್ಲಿ ಎಲ್ಲರೂ ನಾರ್ಮಲಾಗಿ ಪಿನ್ ಲಾಕ್ ಇಟ್ಟಿರ್ತೀರ, ಫಿಂಗರ್ ಪ್ರಿಂಟ್ ಲಾಕ್ ಇಟ್ಟಿರ್ತೀರ, ಅದೇ ರೀತಿ ಫೇಸ್ ಲಾಕ್ ಕೂಡ ಇಟ್ಟಿರ್ತೀರ. ಆದರೆ ಈ ಥರ ಎಮೋಜಿ ಲಾಕ್ನ ಯಾವ ಥರ ಸೆಟ್ ಮಾಡ್ಕೋಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇಲ್ಲಿ ತೋರಿಸ್ತೀನಿ ನೋಡಿ, ನಾನು ಇದನ್ನು ಆಲ್ರೆಡಿ ಸೆಟ್ ಮಾಡಿದ್ದೀನಿ. ಈ ಥರ ಮಾಡಿದರೆ ಈಸಿಯಾಗಿ ಓಪನ್ ಆಗುತ್ತೆ. ಇದನ್ನು ಯಾವ ಥರ ಸೆಟ್ ಮಾಡಬೇಕಂತ ಹೇಳ್ಕೊಡ್ತೀನಿ, ಬನ್ನಿ. ಏನಿಲ್ಲ, ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಬೇಕು. ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಏನಂತ ಸರ್ಚ್ ಮಾಡಬೇಕಂದ್ರೆ ಲಾಕ್ ಸ್ಕ್ರೀನ್ ಎಮೋಜಿ ಅಂತ ಸರ್ಚ್ ಮಾಡಿ. ತೋರಿಸ್ತೀನಿ ನೋಡಿ, ಲಾಕ್ ಸ್ಕ್ರೀನ್ ಎಮೋಜಿ ಅಂತ. ಇಲ್ಲಿ ಕಾಣ್ತಿದೆನಾ ಲಾಕ್ ಸ್ಕ್ರೀನ್ ಎಮೋಜಿ ಅಂತ. ಫಸ್ಟ್ ಒನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಣ್ತಿದೆ ನೋಡಿ ಫಸ್ಟ್ ಒನ್, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊತೀನಿ. ಓಪನ್ ಮಾಡ್ಕೊಂಡ ತಕ್ಷಣ ಪರ್ಮಿಷನ್ ಕೇಳುತ್ತೆ. ಪರ್ಮಿಷನ್ ಎಲ್ಲ ಅಲೋ ಮಾಡಬೇಕು ನೀವು. ಅನಂತರ ಏನು ಮಾಡಬೇಕಪ್ಪ ಅಂದರೆ 5 ಸೆಕೆಂಡ್ದು ಒಂದು ಅಡ್ವರ್ಟೈಸ್ ಬರುತ್ತೆ, ಅದನ್ನು ನೋಡಬೇಕು. ನೆಕ್ಸ್ಟು ಇವಾಗ ನಾನು ಆಲ್ರೆಡಿ ಸೆಟ್ ಮಾಡಿದ್ದೀನಿ, ತೋರಿಸ್ತೀನಿ ನೋಡಿ. ಇಲ್ಲಿ ಚೇಂಜ್ ಫೋಟೋ ಅಂತಿದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ 5 ಸೆಕೆಂಡ್ ಆ್ಯಡ್ ಬರುತ್ತೆ. ಅದನ್ನು ನೆಕ್ಸ್ಟ್ ನೋಡಿದ ತಕ್ಷಣ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಎಮೋಜಿಸ್ಗಳಿದೆ ಅಲ್ವಾ, ಇಲ್ಲಿ ನಿಮಗೆ ಬೇರೆ ಎಮೋಜಿ ಕೂಡ ಸೆಟ್ ಮಾಡ್ಕೋಬೋದು. ಯಾವ ಥರ ಅಂದರೆ ಇಲ್ಲಿ ಈ ಎಮೋಜಿ ಇದೆಯಲ್ಲ, ಇದನ್ನು ತೆಗೆದು ಬೇರೆ ಎಮೋಜಿನ ಸೆಟ್ ಮಾಡ್ಕೋಬೋದು. ನೋಡಿ, ನಾನು ಇದನ್ನು ಸೆಟ್ ಮಾಡ್ತೀನಿ. ಸೆಟ್ ಆಯಿತಾ? ಅದೇ ರೀತಿ ಇಲ್ಲಿ ನಿಮ್ಮ ನೇಮ್ ಕೂಡ ಬರ್ಕೋಬೋದು. ಇಲ್ಲಿ ಐ ಲವ್ ಯು ಅಂತಿದೆ ಅಲ್ವಾ, ಅಲ್ಲಿ ನಾನು ನೇಮ್ ಬರ್ಕೋತೀನಿ ನೋಡಿ, ಕಿರಣ್ ಅಂತ ಬರ್ಕೋತೀನಿ ನೋಡಿ. ಸೆಟ್ ಆಯಿತಾ? ಕಿರಣ್ ಅಂತ. ಇಷ್ಟೇ, ತುಂಬ ಸಿಂಪಲ್ಲಾಗಿದೆ. ಇವಾಗ ಲಾಕ್ ಯಾವ ಥರ ಸೆಟ್ ಮಾಡಬೇಕಂದ್ರೆ ಇಲ್ಲಿ ಕಾಣ್ತಿದೆ ಅಲ್ವಾ ಚೇಂಜ್ ಪಾಸ್ವರ್ಡ್ ಅಂತ. ನಾನು ಆಲ್ರೆಡಿ ಇದನ್ನು ಸೆಟ್ ಮಾಡಿದ್ದೀನಿ, ತೋರಿಸ್ತೀನಿ ನೋಡಿ. ಅಡ್ವರ್ಟೈಸ್ ಬರುತ್ತೆ, ನೋಡಬೇಕು, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿ, ನಾನು ಆಲ್ರೆಡಿ ಇದನ್ನು ಸೆಟ್ ಮಾಡಿದ್ದೀನಿ. ಯಾವ ಥರ ಅಂದರೆ ಸೇಮ್ ಪಿನ್ ಲಾಕ್ ಇರುತ್ತಲ್ವ, ಅದೇ ರೀತಿ ಸೆಟ್ ಮಾಡೋದು. 2 3 4 ಈ ಥರ ಸೆಟ್ ಮಾಡಿದ್ದೀನಿ. ನಿಮಗೆ ಚೇಂಜ್ ಕೂಡ ಮಾಡ್ಕೋಬೋದು. ಇಲ್ಲಿ ರೀ ಎಂಟರ್ ಯುವರ್ ಪಾಸ್ವರ್ಡ್ ಇದೆ ಅಲ್ವಾ, ಇವಾಗ ಇದು ಸೆಟ್ ಆಗಿದೆ. ಸೆಟ್ ಆಗಿದೆಯೇ ಇಲ್ವ ಅಂದರೆ ಅಲ್ಲಿ ಸೆಟ್ ಮಾಡ್ಕೊಂಡಿರ್ತೀರಲ್ವ, ನೆಕ್ಸ್ಟು ಇದನ್ನು ಆನ್ ಮಾಡ್ಕೋಬೇಕು. ಲಾಕ್ ಸ್ಕ್ರೀನ್ ಆನ್ ಇದ್ದ ತಕ್ಷಣ ನೀವು ಯಾವುದನ್ನು ಸೆಟ್ ಮಾಡಿರ್ತೀರೋ ಅದು ಅಲ್ಲಿ ಈಸಿಯಾಗಿ ಸೆಟ್ ಆಗಿರುತ್ತೆ. ತೋರಿಸ್ತೀನಿ ನೋಡಿ, ಇದು ವರ್ಕ್ ಆಗುತ್ತೋ ಇಲ್ವೋ ಅಂತ. ಲಾಕ್ ಮಾಡಿದೆ ನಾನು. ಲಾಕ್ ಮಾಡಿದ ತಕ್ಷಣ ಓಪನ್ ಮಾಡ್ತೀನಿ. ಇವಾಗ ನಾನು ಇದನ್ನು 4 ಟೈಮ್ಸ್ ಕ್ಲಿಕ್ ಮಾಡಿದರೆ ಲಾಕ್ ಓಪನ್ ಆಗೋ ಥರ ಸೆಟ್ ಮಾಡಿದ್ದೀನಿ. ನೀವು ಅದೇ ರೀತಿ ಸೆಟ್ ಮಾಡ್ಬೋದು. ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ, ನೀವು ಸೆಟ್ ಮಾಡೋಕ್ಕಿಂತ ಮುಂಚೆ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು ನಾನು ಯಾವ ಲಾಕ್ನ ಸೆಟ್ ಮಾಡಿದ್ದೀನಿ ಅಂತ. ಆಮೇಲೆ ಇಲ್ಲಾಂದರೆ ಕಷ್ಟ ಆಗುತ್ತೆ. ನಾನು ಇದನ್ನು ಸೆಟ್ ಮಾಡಿದ್ದೆ. 1 2 3 4 ನೋಡಿ, ಈಸಿಯಾಗಿ ಓಪನ್ ಆಯಿತು. ಇದು ಬೇಕು ಅಂದರೆ ಇಟ್ಕೊಳ್ಳಿ, ಬೇಡ ಅಂದರೆ ಇಲ್ಲಿ ಲಾಕ್ ಸ್ಕ್ರೀನ್ ಅಂತ ಇರುತ್ತಲ್ವ, ಇದನ್ನು ಜಸ್ಟ್ ಆಫ್ ಮಾಡಿದ್ರೆ ಅದು ಹೋಗ್ಬಿಡುತ್ತೆ. ಬೇಕು ಅಂದರೆ ಆನ್ ಮಾಡ್ಕೊಳ್ಳಿ. ಇಷ್ಟೇ, ತುಂಬ ಸಿಂಪಲ್ಲಾಗಿದೆ. ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.